ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಮಂಡೇ ಮಾರ್ನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೊಟೀನ್ ಆ ಥರ ಎಲ್ಲ ಏನೂ ಇಲ್ಲ. ಕೆಲವೊಂದು ವೀಡಿಯೋಗಳಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅದಕ್ಕೆ ನಿಮಗೆಲ್ಲರಿಗೂ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಕೆಲವೊಂದು ಡೌಟ್ಸ್ಗಳನ್ನ ನಮ್ಮ ವ್ಯೂವರ್ಸು ಕಮೆಂಟಲ್ಲಿ ಕೇಳಿದರು. ಕೆಲವೊಂದು ಕಮೆಂಟ್ಗೆ ನಾನು ಆನ್ಸರ್ ಕೂಡ ಮಾಡಿದ್ದೀನಿ. ಮೋಸ್ಟ್ ಪ್ರಾಬಲಿ ಕಮೆಂಟಲ್ಲಿ ಕರೆಕ್ಟಾಗಿ ಅವ್ರಿಗೆ ಕ್ಲಾರಿಟಿ ಸಿಕ್ಕಿರಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ವೀಡಿಯೋನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಮಾಡ್ತಾ ಇರೋದು. ಸೊ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮೊದಲಿಗೆ ಒಂದು ಡೌಟ್ ಫಸ್ಟ್ ಕೇಳಿರೋದು ಬಂದು ಹೌ ಟು ಇನ್ಕ್ರೀಸ್ ಪಾಸಿಟಿವ್ ಇನ್ ಹೋಮ್ ಅಂತ. ಅದೊಂದು ವ್ಲಾಗು, ಅದರಲ್ಲೇ ಸುಮಾರು ಇದಕ್ಕೆ ನನಗೆ ಕಮೆಂಟ್ ಬಂದಿರೋದು. ಸೊ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಗಾಜಿನ ಲೋಟದಲ್ಲಿ ನಿಂಬೆಹಣ್ಣು ಎಲ್ಲಿಡಬೇಕು ಮತ್ತು ಯಾವಾಗ ಚೇಂಜ್ ಮಾಡಬೇಕು ಅಂತ. ಅದನ್ನು ನೀವು ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಪೌರ್ಣಮಿ ಆ ಥರ ಯಾವ ದಿನ ಬರುತ್ತೆ ಅವತ್ತಿಡ್ಬೋದು. ಸೊ ಅದನ್ನು ನೀರು ನೀವು 2 ದಿನಕ್ಕೊಂದ್ಸಲ ಅಥವಾ 3 ದಿನಕ್ಕೊಂದ್ಸಲ ಚೇಂಜ್ ಮಾಡಿ. ಅದರಲ್ಲಿ ನಿಮಗೆ ನೀರು ಗೊತ್ತಾಗುತ್ತೆ, ಪ್ಯೂರ್ ವಾಟರ್ ಕ್ಲಾರಿಟಿ ಯಾವ ಥರ ಇರುತ್ತೆ, ಅದ್ರ ಬೇಸ್ ಮೇಲೆ ದೃಷ್ಟಿ ಆಗಿರಲ್ಲ ಅಂತ ಗೊತ್ತಾಗುತ್ತೆ. ಸಪೋಸ್ ನಿಂಬೆಹಣ್ಣು ಏನಾದರೂ ಕೊಳ್ತೋಗಿರೋ ಥರ, ನೀರು ತುಂಬ ಗಲೀಜಾಗಿರೋ ಥರ ಕಂಡ್ರೆ ನೀವು ಖಂಡಿತ ನಿಂಬೆಹಣ್ಣ ಚೇಂಜ್ ಮಾಡಿ, ಮತ್ತು ನೀರನ್ನು ಕೂಡ ಚೇಂಜ್ ಮಾಡಿ. ಕೆಲವೊಂದು ಸಲ ವಾರ ಆದರೂ ಕೂಡ ನಿಂಬೆಹಣ್ಣು ಕೆಡಲ್ಲ, ನೀರು ಕೂಡ ಗಲೀಜಾಗಲ್ಲ. ಸೊ ಕೆಲವೊಂದು ಸಲ ಯಾರಾದರೂ ಬಂದು ಹೋದರೆ ದೃಷ್ಟಿ ಆಗಿರುತ್ತೆ. ಸೊ ಆವಾಗ ನಿಮಗೆ ನೀರಲ್ಲಿ ಸ್ವಲ್ಪ ಡಸ್ಟಿಂಗ್ ಥರ ಎಲ್ಲ ಗೊತ್ತಾಗುತ್ತೆ. ಸೊ ಪ್ರತಿ ವಾರ ನೀವು ಚೇಂಜ್ ಮಾಡ್ಕೊಬೋದು ನಿಂಬೆಹಣ್ಣ. ಎವ್ರಿ ಫ್ರೈಡೇ ಅಥವಾ ಟ್ಯೂಸ್ಡೇ ನಿಮ್ಮ ಕನ್ವೀನಿಯೆಂಟ್ ನೋಡಿಕೊಂಡು ಚೇಂಜ್ ಮಾಡ್ಕೊಬೋದು. ಬಟ್ ನಿಂಬೆಹಣ್ಣು ಏನಾದ್ರು ಕೊಳ್ತಿದ್ರೆ ಮಾತ್ರ ಅದನ್ನು ವೀಕಲ್ಲಿ ಯಾವಾಗಲಾದ್ರು ಮಿಡ್ಲಲ್ಲಿ ಒಂದ್ಸಲ ಚೇಂಜ್ ಮಾಡಿ. ಬಟ್ ನೀರನ್ನ 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಚೇಂಜ್ ಮಾಡಿ. ಇದು ನೀವು ಬಿಸ್ನೆಸ್ ಮಾಡೋದಾಗಿದ್ದರೆ ಅಂಗಡಿ ಎದುರುಗಡೆ ನೀವು ದೇವ್ರ ಫೋಟೋ ಎಲ್ಲ ಇಡ್ತೀರಲ್ಲ, ಅಲ್ಲಿ ಎದುರುಗಡೆ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಮನೆಯಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ ನೀವು ಸೋಫಾ ಆ ಥರ ಏನಾದರೂ ಇಟ್ಕೊಂಡಿದ್ರೆ, ಇವಾಗ ಗೊತ್ತಿರುತ್ತಲ್ಲ TV ಕ್ಯಾಬಿನೆಟ್ ಹತ್ರ ಎಲ್ಲ ಅದಕ್ಕೆ ಅಂತಲೇ ಕೆಲವೊಂದು ಇದಿಡೋದಕ್ಕೆ ಶೋ ಪೀಸಸ್ಗಳನ್ನೆಲ್ಲ ಇಡೋದಕ್ಕೆ ಪ್ಲೇಸ್ ಮಾಡಿರ್ತಾರೆ. ನೀವು ಅಲ್ಲೂ ಕೂಡ ಇಟ್ಕೋಬೋದು. ಎಲ್ಲರಿಗೂ ಕಣ್ಣಿಗೆ ಕಾಣಿಸೋ ಥರ ಇಟ್ಕೋಬೇಕು. ಎಲ್ಲೋ ಮೂಲೆಯಲ್ಲಿ ಇಟ್ಟರೆ ನಮ್ಮ ದೃಷ್ಟಿ ದೋಷ ಪರಿಹಾರ ಆಗಲ್ಲ. ಮೇಯ್ನ್ ಅದನ್ನು ಇಡೋದು ನಾವು ದೃಷ್ಟಿಗೋಸ್ಕರ. ಯಾರಾದರೂ ಮನೆಗೆ ಬಂದ ತಕ್ಷಣ ಏನಾದರೂ ಅದನ್ನು ನೋಡಿದ ತಕ್ಷಣ ಅವ್ರ ಹೊರಗಡೆಯಿಂದ ಏನಾದರೂ ನೆಗೆಟಿವಿಟಿ ಇತ್ತು ಅಂದರೆ ಅದು ಆ ನೀರು ಮೇಲೇ ನಿಂಬೆಹಣ್ಣು ಮೇಲೇ ಹೋಗುತ್ತೆ. ಸೊ ಅವಾಗ ಮನೆಗೆ ಬಂದಾಗ ನಿಮ್ಮ ಮನೆ ಮೇಲೆ ಯಾವುದೇ ಥರ ದೃಷ್ಟಿ ಬೀಳಬಾರ್ದು ಅಂತ. ಸೊ ಅದಕ್ಕೆ ನಾವು ಯಾರಾದರೂ ಡೈರೆಕ್ಟಾಗಿ ಬಂದರೆ ಕಾಣಿಸೋ ಥರ ನಾವು ನಿಂಬೆಹಣ್ಣ ಇಡ್ಬೋದು. ಸೊ ನಿಂಬೆಹಣ್ಣದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನಿಸುತ್ತೆ. ಪ್ರತಿ ವಾರ ನಿಂಬೆಹಣ್ಣ ಚೇಂಜ್ ಮಾಡ್ಬೋದು, 2 ದಿನಕ್ಕೊಂದ್ಸಲ ನೀರನ್ನ ಚೇಂಜ್ ಮಾಡ್ಬೋದು. ಸಪೋಸ್ ನಿಂಬೆಹಣ್ಣು ಕೊಳ್ತೋದ್ರೆ ಅದನ್ನು ನಿಂಬೆಹಣ್ಣು ಕೂಡ ಹೊಸದಾಗಿ ಇಟ್ಕೊಬೋದು. ಸೊ ನೆಕ್ಸ್ಟ್ ಬಂದು ಉರುಳಿ ಕೇಳಿದ್ದೀರಾ, ಫ್ರಿಜ್ ಮೇಲೆ ಇಡ್ಬೋದಾ ಅಂತ. ಇಲ್ಲಿ ನಾವು ಉರುಳಿನ ಇಡೋದು ದೃಷ್ಟಿದೋಷ ಅಥವಾ ವಾಸ್ತು ಪರಿಹಾರಕ್ಕೆ. ಸೊ ಅದನ್ನು ಕೂಡ ನಾವು ಮನೆ ಡೈರೆಕ್ಷನಲ್ಲಿ ಎದುರುಗಡೆ, ಇಲ್ಲಾಂದರೆ ನಿಮ್ಮ ಮನೆ ಮುಂದೆ ಏನಾದರೂ ಜಾಗ ಇತ್ತು ಅಂದರೆ ಅಲ್ಲೂ ಶೋ ಪೀಸ್ ಥರ ಏನಾದರೂ ಇಟ್ಕೊಂಡು ಅದರ ಮೇಲೆ ನೀವು ಉರುಳಿನ ಇಟ್ಕೋಬೋದು. ಅದು ವಾಸ್ತು ದೋಷ ಪರಿಹಾರಕ್ಕೆ. ಮತ್ತು ದೃಷ್ಟಿಗೂ ಅಷ್ಟೇ, ಯಾರಾದರೂ ಬಂದ ತಕ್ಷಣ ಅದನ್ನು ನೋಡಿದ್ರೆ ಅವರ ದೃಷ್ಟಿ ಏನಿರುತ್ತೆ ಅದ್ರ ಮೇಲೆ ಬೀಳುತ್ತೆ. ನಮ್ಮನೆ ಮೇಲೆ ಯಾವುದೇ ಥರ ಕೆಟ್ಟು ದೃಷ್ಟಿ ಬೀಳೋದಿಲ್ಲ. ಅದಕ್ಕೋಸ್ಕರ ನಾವು ಉರುಳಿನ ಕಾಣಿಸೋ ಥರ ಇಡಬೇಕು. ಹಾಲಲ್ಲಿ ನೀವು ಟೀಪಾಯ್ ಇಟ್ಟಿದ್ರೆ ಟೀಪಾಯ್ ಮೇಲೆ ಇಡ್ಬೋದು. ಸೊ ಎಲ್ಲಾದರೂ ನಿಮಗೆ ಯಾರಾದರೂ ಬಂದರೆ ಕಾಣಿಸೋ ಥರ ಇಡಿ. ಫ್ರಿಜ್ ಮೇಲೆಲ್ಲ ಇಟ್ಟರೆ ಅದೇನು ನಿಮಗೆ ವರ್ಕ್ ಆಗಲ್ಲ. ಬಟ್ ನೀರಿರೋದ್ರಿಂದ ವಾಸ್ತುದೋಷ ಪರಿಹಾರ ಆಗುತ್ತೆ. ಫ್ರಿಜ್ ಮೇಲೆ ಇಟ್ಟರೂ ಆಗುತ್ತೆ. ಬಟ್ ದೃಷ್ಟಿ ಏನಾದರೂ ಪರಿಹಾರ ಆಗಬೇಕಂತ ಹೇಳಿದ್ರೆ ನೀವು ಕಾಣಿಸೋ ಥರ ಇಡಿ. ಅದಕ್ಕೆ ಏನೇನು ಹಾಕಬೇಕು ಅಂತೇಳಿದ್ರೆ ನೀರು, ಪಚ್ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಎಸೆನ್ಷಿಯಲ್ ಆಯಿಲ್ಗಳೆಲ್ಲ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿರೋಂಥದ್ದು ಸಿಗುತ್ತೆ. ನನಗೆ ಅದು ಒಂದು ಕಮೆಂಟ್ ಬಂದಿತ್ತು ಎಲ್ಲಿ ಸಿಗುತ್ತೆ ಅಂತ. ಎಸೆನ್ಷಿಯಲ್ ಆಯಿಲ್ಗಳು ಮಾರ್ಕೆಟಲ್ಲೂ ಸಿಗುತ್ತೆ, ನಿಮ್ಮ ಲೋಕಲ್ ಶಾಪ್ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಪ್ಯಾಕ್ಗೆ 120-130 ಇರುತ್ತೆ. ಮತ್ತು ಅದಕ್ಕೆ ಕ್ಯಾಂಡಲು ಕೇಳಿದ್ದೀರಾ ಅಂದರೆ ಅದು ದೀಪದ್ದು ಎಲ್ಲಿ ಸಿಗುತ್ತೆ ಅಂತ. ಅದು ಆನ್ಲೈನಲ್ಲಿ ನೀವು ದೀಪ
ತೊಗೊಂಡ್ರೆ ಎಸೆನ್ಷಿಯಲ್ ಆಯಿಲ್ ಫ್ರೀ ಸಿಗುತ್ತೆ. ಸೊ ಅದು ಕಾಂಬೋ ಥರ. ಇಲ್ಲ ನೀವು ಬರೀ ಆಯಿಲ್ ತೊಗೊಳ್ತೀನಿ ಅಂತ ಹೇಳಿದ್ರೆ ಆಯಿಲು ಸಿಗುತ್ತೆ, 52 ರುಪೀಸ್ಗೂ ಸಿಗುತ್ತೆ. ಸೊ ಇದು ಗೊತ್ತಾಯ್ತಲ್ವ ನಿಮಗೆ, ಉರುಳಿದು ಕ್ಲಿಯರ್ ಆಯಿತು. ಎಸೆನ್ಷಿಯಲ್ ಆಯಿಲು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು, ಲೋಕಲ್ ಶಾಪಲ್ಲಿ ನಾನು ವಿಚಾರಿಸಿ ಎಲ್ಲೂ ನೋಡಿಲ್ಲ. ಮೊನ್ನೆ ನಿಮಗೋಸ್ಕರ ನಾನು ಹೊರಗಡೆ ಹೋಗ್ತಾ ಕೇಳಿದೆ ಎಲ್ಲಾದರೂ ಸಿಗ್ಬೋದಂತ. ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ, ಅಲ್ಲೂ ಕೂಡ ನೀವು ಶಾಪ್ ಮಾಡ್ಬೋದು, ಆನ್ಲೈನಲ್ಲಿ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ. ಅದಾದಮೇಲೆ ನೆಕ್ಸ್ಟು ಕೇಳಿರೋದು ಕ್ವೆಶ್ಚನ್ ಬಂದ್ಬಿಟ್ಟು ಉಪ್ಪಿನ ದೀಪದ ಬಗ್ಗೆ. ಉಪ್ಪಿನ ದೀಪ ಹಚ್ಬೋದಾ, ನಾವು ಹಚ್ಬೋದಾ, ಎಷ್ಟು ವಾರ ಹಚ್ಚಬೇಕು ಅಂತ ಕೆಲವರು ಕೇಳಿದಾರ. ಅದನ್ನು ಕೆಲವರು ಸಜೆಸ್ಟ್ ಮಾಡ್ತಾರೆ ಹಚ್ಚಿ ಅಂತ, ಇನ್ನು ಕೆಲವರು ಸಜೆಸ್ಟ್ ಮಾಡೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಒಳ್ಳೇದಾಯಿತು ಅಂದರೆ ನಮ್ಮಿಂದ ಒಳ್ಳೇದಾಯಿತು ಅಂತ ಹೇಳ್ತಾರೆ, ಕೆಟ್ಟದ್ದಾಯಿತು ಅಂದರೆ ಅದನ್ನು ಯಾರೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಇವಾಗ ನಾವು ಊಟದಲ್ಲೇ ಉಪ್ಪನ್ನ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಏನೂ ಕೆಟ್ಟದ್ದಾಗಲ್ಲ ಅಂತ ಹೇಳಿದ್ರೆ, ಇನ್ನು ಉಪ್ಪಿನ ದೀಪ ಹಚ್ಚೋದ್ರಿಂದ ಕೆಟ್ಟದಾಗತ್ತೆ ಅಂತ ಹೇಳಿದ್ರೆ ನಾನು ಅದನ್ನು ಬಿಲೀವ್ ಮಾಡಲ್ಲ. ಈವನ್ ನಾನು ಉಪ್ಪಿನ ದೀಪ ಹಚ್ಚಬೇಕು ಅಂತ ಅನ್ನಿಸ್ದಾಗ ನಾನು ಯಾರನ್ನೂ ಕೂಡ ವಿಚಾರಿಸೂ ಇಲ್ಲ, ನಾನು ಕೇಳೂ ಇಲ್ಲ. ನನ್ನ ಮನ್ಸಿಗೆ ಬಂದಿದ್ದು, ನಮಗೆ ನಂಬಿಕೆ ಇದ್ದು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮಾಡೋದ್ರೆ ಖಂಡಿತ ಅದರಿಂದ ಏನೂ ತಪ್ಪಾಗೋದು ಇಲ್ಲ, ಮಾಡ್ಬೋದು. ನಿನ್ನೆ ಒಂದು ವೀವರ್ ಕೇಳಿದ್ದಾರೆ, ಅಕ್ಕ ಎಷ್ಟು ವಾರ ಹಚ್ಚಬೇಕು ಅಂತ. ಹಚ್ಚಿ ನಿಮ್ಮ ಅನುಕೂಲ ನೋಡ್ಕೊಂಡು ಹಚ್ಚಿ. ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಅದು ನೋಡಿಕೊಂಡು ನೀವು 3 ವಾರ, 5 ವಾರ, 9 ವಾರ, 11 ವಾರ, 21 ವಾರ ಆ ಥರನೂ ಹಚ್ತಾರೆ. ಕೆಲವರು ಪ್ರತಿದಿನ ಉಪ್ಪಿನ ದೀಪ ಹಚ್ತಾರೆ. ಸೊ ಉಪ್ಪಿನ ದೀಪ ಹಚ್ಚೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವ್ರು ಏನಂತ ಹೇಳಿದ್ರೆ ಸಜೆಷನ್ನ ಪುರೋಹಿತರ ಹತ್ರ ಕೇಳ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಬಟ್ ನಾನು ಯಾವುದೇ ರೀತಿ ಪುರೋಹಿತರ ಹತ್ರ ಕೇಳಲಿಲ್ಲ, ನನಗೆ ಮನ್ಸಿಗೆ ಬಂತು ನಾನು ಹಚ್ಚಬೇಕು ಅಂತ. ನನಗೊಂದು ಸ್ವಲ್ಪ ಪಾಸಿಟಿವಿಟಿ ಆ ಟೈಮಲ್ಲಿ ಬೇಕಿತ್ತು ಅಂತ ನನಗೆ ಅನ್ನಿಸ್ತಿತ್ತು, ನಾನು ಸ್ವಲ್ಪ ಡಿಪ್ರೆಷನಲ್ಲಿದ್ದಾಗ. ಸೊ ಅವಾಗ ನಾನು ನೋಡ್ಬಿಟ್ಟು ಹಚ್ಚೋಣ ಅಂತ ಡಿಸೈಡ್ ಮಾಡಿ ನನಗೆ ನನ್ನ ಮನ್ಸಿಗೆ ಬಂತು ಹಚ್ಚಬೇಕು ಅಂತ ನಾನು ಹಚ್ಚಿದೆ. ನಿಮಗೆ ನೋಡಿರ್ಬೋದು ನನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಆದಮೇಲೆ, ಇಲ್ಲ ಅದಕ್ಕೆ ಮುಂಚೆ ನಾನೊಂದು ಹಾಕಿದ್ದೀನಿ, ನಮ್ಮ ಮನೆ ತೆಂಗಿನಕಾಯಿನಲ್ಲಿ ಹೂವು ಬಂದಿತ್ತು, ನಮ್ಮ ಮೊಳಕೆ ಬಂದಿತ್ತು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅದನ್ನು ಮಾಡಿರೋದು ನವರಾತ್ರಿ ಟೈಮಲ್ಲೇ ನಾನು ಉಪ್ಪಿನ ದೀಪನ ಹಚ್ಚಿದ್ದು. ಅದೇ ಟೈಮಲ್ಲೇ ನಾನು ಕಳ್ಸಿದ ಕಾಯಿನಲ್ಲೂ ಕೂಡ ಮೊಳಕೆ ಬಂದಿದ್ದು. ನೀವು ಯೋಚನೆ ಮಾಡಿ ಎಷ್ಟು ಥರ ನಮಗೆ ಒಳ್ಳೇದಾಗಿದೆ, ಯಾವ ಥರ ಪಾಸಿಟಿವಿಟಿ ಮನೆಗೆ ನಮ್ಗೆ ಆ ಟೈಮಲ್ಲಿ ಸಿಕ್ಕಿದೆ ಅಂತ. ಸೊ ಮನ್ಸಿಗೆ ನಿಮಗೆ ಬಂತ ಮಾಡಬೇಕು ಅಂತ ಮಾಡಿ, ತಲೆ ಕೆಡಿಸ್ಕೋಬೇಡಿ. ಬಟ್ ನಿಮಗೆ ಮಾಡೋದ್ರ ಮೇಲೆ ನಂಬಿಕೆ ಇರಬೇಕು, ಶ್ರದ್ಧೆ ಭಕ್ತಿ ಇರಬೇಕು. ಮಾಡಬೇಕು ಅಂತ ಮಾಡಬೇಡಿ, ನಾನು ಹಂಗೆ ಹೇಳಲ್ಲ. ನಿಮ್ಗೇನಾದರೂ ಅದ್ರದ್ದು ಪ್ರಿಪ್ರೇಷನ್ನು ಯಾವ ಥರ ಮಾಡಬೇಕು ಅಂತ ಇದ್ದರೆ, ನಾನು ಉಪ್ಪಿನ ದೀಪದೇ ವಿಡಿಯೋ 3 ವಾರದ್ದು ಹಾಕಿದ್ದೀನಿ. ಅದರಲ್ಲಿ ಮೊದಲನೇ ವಾರದಲ್ಲಿ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೊಳ್ಳೋದು, ಯಾವ ಥರ ಪ್ರೊಸೀಜರಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಅದರಲ್ಲಿ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಫಾಲೋ ಮಾಡೋಂಗಿದ್ರೆ ಮಾಡಿ. ನನ್ನ ಸಜೆಷನ್ ಮಾಡ್ಬೋದು, ಮಾಡಿ, ಏನೂ ತೊಂದರೆ ಆಗಲ್ಲ. ದೇವರಿದ್ದಾನೆ ನಮಗೆಲ್ಲದಕ್ಕೂ. ನಾವು ದೇವ್ರಿಗೆ ನಮ್ಗೆ ಒಳ್ಳೇದಾಗಬೇಕು ಅಂತ ತಾನೇ ನಾವು ದೇವ್ರಿಗೆ ಮಾಡ್ತಿರೋದು. ಸೊ ದೇವ್ರಿಗೆ ಮಾಡಿದಾಗ ಎಲ್ಲಾದರೂ ನಮಗೆ ಕೆಟ್ಟದ್ದಾಗತ್ತಾ? ಕೆಲವ್ರು ಹೇಳ್ತಾರೆ ಮಾಡಬಾರ್ದು, ಹಚ್ಚಬಾರ್ದು ಅಂತ. ಆ ಥರ ಎಲ್ಲ ನಾವು ಊಟಕ್ಕೆ ಉಪ್ಪನ್ನ ಉಪಯೋಗಿಸ್ತೀವಿ ತಾನೇ, ನಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಆಗೋದಿಲ್ಲ. ಸೊ ಹಾಗೇನೇನು ಉಪ್ಪಿನ ದೀಪ ಹಚ್ಚೋದ್ರಿಂದ ಐಶ್ವರ್ಯ ದೀಪ ಅಂತ ಹೇಳ್ತಾರೆ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಆ ದೀಪ ಹಚ್ಚೋದ್ರಿಂದ. ಸಜೆಸ್ಟ್ ನಾನು ಮಾಡ್ತೀನಿ, ಹಚ್ಚಿ. ನನಗೇನು ಪ್ರಾಬ್ಲಮ್ ಆಗಿಲ್ಲ, ನಾನು ಯಾರನ್ನೂ ಕೇಳಿಲ್ಲ, ನಾನು ಮಾಡಿದ್ದೀನಿ, ನನಗೆ ಒಳ್ಳೆಯದಾಗಿದೆ. ಸೊ ಮಾಡ್ಬೋದು, ಮಾಡಿ. ನನ್ನ ಅಶ್ಯೂರೆನ್ಸ್ ಮಾಡ್ಬೋದು. ಬಟ್ ಧೈರ್ಯದಿಂದ ಮಾಡಿ ಅಷ್ಟೇ, ಭಯ ಪಟ್ಕೊಂಡೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪ್ರೊಸೀಜರ್ ಎಲ್ಲ ನಿಮಗೆ ವಿಡಿಯೋದಲ್ಲಿ ನಾನು ನನ್ನ ಉಪ್ಪಿನ ದೀಪದ ವಿಡಿಯೋದಲ್ಲಿದೆ. ಬಟ್ ಉಪ್ಪನ್ನ ಏನು ಮಾಡಬೇಕು ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಹೇಳಿಲ್ಲ. ನಿಮ್ಮದು ಉಪ್ಪನ್ನ ತೊಗೊಂಡು ಬರಬೇಕಾದ್ರೆ ಹೊಸ ದುಡ್ಡಲ್ಲಿ ತೊಗೊಂಡು ಬರಬೇಕು. ಮನೆಯಲ್ಲಿರೋ ಉಪ್ಪನ್ನ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು. ಅದನ್ನು ಒಂದು ಒಳ್ಳೆ ದುಡ್ಡಿಂದ ತೊಗೊಂಡು ಬನ್ನಿ. ನೀವು ಕಷ್ಟಪಟ್ಟಿರಿ, ಅರ್ನಿಂಗ್ಸ್ ಆಗಿರೋ ದುಡ್ಡಲ್ಲಿ, ಸ್ಯಾಲ್ರಿನಲ್ಲಿ, ಇಲ್ಲ ನೀವೇನಾದರೂ ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ, ಅದರಲ್ಲಿ ಬಂದಿರೋ ದುಡ್ಡಿನಲ್ಲಿ ನೀವು ಉಪ್ಪನ್ನ ತೊಗೊಂಡು ಬಂದು ಉಪ್ಪಿನ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ನನಗದು ಏನಂತ ಹೇಳ್ತಾರೆ, ನನಗೆ ನೋಡಿ ಮಾತಾಡ್ತಾ ಇದ್ರೆ ಒಂಥರ ಮೈಯಲ್ಲೆಲ್ಲ ವೈಬ್ರೇಟ್ ಆಗ್ತದೆ, ಗೂಸ್ ಬಂಪ್ಸ್ ಬರ್ತಾಯಿದೆ. ನನಗದು ಅನುಭವ ಆಗಿದೆ, ಏನು ಪ್ರಾಬ್ಲಮ್ ಆಗಿತ್ತು, ನಾವೆಷ್ಟು ಫೇಸ್ ಮಾಡಿದ್ದೀವಿ ಆ ಟೈಮಲ್ಲಿ ಅಂತ. ಬಟ್ ಇವಾಗ ಒಂದು ಲೆವೆಲ್ಗೆ ನಾವು ಪ್ರಾಬ್ಲಮಿಂದ ಸಾಲ್ವ್ ಆಗಿ ನೆಮ್ಮದಿಯಾಗಿದ್ದೀವಿ. ಸೊ ಮಾಡ್ಬೋದು. ನನ್ನ ಸಜೆಷನ್ ಮಾಡಿ. ಒಳ್ಳೇದಾಯಿತು ಅಂದರೆ ನನಗೊಂದು ಥ್ಯಾಂಕ್ಸ್ ಹೇಳಿ, ಕೆಟ್ಟದಾಯಿತು ಅಂದರೆ ಮಾತ್ರ ಬೈಬೇಡಿ. ಯಾಕಂದರೆ ನನ್ನ ಅನಿಸಿಕೆ, ನಾನು ಮಾಡಿದ್ದೀನಿ, ನನಗೆ ಒಳ್ಳೇದಾಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಮಾಡಲೇಬೇಕು ಅಂತ ನಾನು ಯಾರಿಗೂ ಹೇಳ್ತಿಲ್ಲ. ಕೇಳಿರೋರಿಗೆ ಮಾಡ್ಬೋದಾ ಅಂತ ಹೇಳಿರೋರಿಗೆ ಮಾಡ್ಬೋದು, ಮಾಡಿ.
ಓಕೆನಾ? ಮನಸ್ಸಿಟ್ಬಿಟ್ಟು ಮಾಡಿ, ಒಂದು 3 ವೀಕ್ಸ್ ಆದರೂ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಮಾಡೋದಕ್ಕೆ ಮುಂಚೆ, ದೇವ್ರ ಹತ್ರ ಮಾಡ್ತಿದ್ದೀನಿ, ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ. ಮತ್ತು ಯಾವುದೇ ಥರ ಡೇಟ್ ಆಗಿರೋ ಟೈಮಲ್ಲೆಲ್ಲ ಮಾಡಬೇಡಿ. ಅದೆಲ್ಲ ಕ್ಲಿಯರ್ ಆದಮೇಲೆ 4 ವೀಕ್ಸು, 3 ವೀಕ್ಸು, 5 ವೀಕ್ಸು, 4 ವೀಕ್ಸ್ ಮಾಡಿಬಿಟ್ಟು 3 to 5, ಅದಾದಮೇಲೆ 9 ನಿಮ್ಮ ಅನುಸಾರ ಯಾವ ಥರ ಇರುತ್ತೆ ಅದು ನೋಡ್ಕೊಂಡು ಮಾಡ್ಬೋದು. ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಉಪ್ಪು ಮಾತ್ರ ಹೊಸ ದುಡ್ಡಲ್ಲೇ ತರಬೇಕು, ಮನೇಲಿರುವಂಥದ್ದು ಯಾವುದೇ ಕಾರಣಕ್ಕೂ ಉಪ್ಪನ್ನ ಉಪಯೋಗಿಸ್ಬೇಡಿ. ಸೊ ನಿಮ್ಮದೆಲ್ಲ ಪೂಜೆ ಎಲ್ಲ ಕ್ಲಿಯರ್ ಆದಮೇಲೆ ಎಲ್ಲ ಉಪ್ಪನ್ನು ಪ್ರತಿ ವಾರ ನೀವು ಒಂದು ಕವರ್ಗೆ ಹಾಕ್ಕೊಂಡು ಅದರಲ್ಲಿ ನೀವೇನು ದೀಪ ಹಚ್ಚಿರ್ತೀರ, ಅಕ್ಷತೆ ಹಾಕಿರ್ತೀರ, ಹೂವು, ಉಪ್ಪು, ಅದನ್ನೆಲ್ಲ ನೀವು ಒಂದು ಕವರ್ಗೆ ಹಾಕ್ಕೊಳ್ತಾ ಬನ್ನಿ. ಅದನ್ನು ಯಾವುದೇ ಕಾರಣಕ್ಕೂ ಚೆಲ್ಲಕ್ಕೆ ಹೋಗ್ಬೇಡಿ. ಉಪ್ಪನ್ನ ಯಾಕೆ ಸಜೆಸ್ಟ್ ಮಾಡಲ್ಲ ಅಂದರೆ, ಉಪ್ಪು ಋಣ ಅಂತ ಹೇಳ್ತಾರೆ. ಅದಾದಮೇಲೆ ಉಪ್ಪು ಶುಕ್ರನ ದಶೆ ಅಂತ ಹೇಳ್ತಾರೆ. ಅದನ್ನು ನಾವು ವೇಸ್ಟ್ ಮಾಡೋದಾಗಲಿ, ಅದನ್ನು ಸರಿಯಾದ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅದರಿಂದ ಆಗೋ ತೊಂದರೆಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಅಂತ ಕೆಲವರು ಸಜೆಸ್ಟ್ ಮಾಡಲ್ಲ. ಬಟ್ ಅದು ನಾವು ನಿಯಮವಾಗಿ ಮಾಡಿದ್ರೆ ಅದರಿಂದ ಪ್ರಾಬ್ಲಮ್ ಏನಾಗಲ್ಲ. ಸೊ ನೀವು ಪೂಜೆ ಎಲ್ಲ ಮಾಡಿದ್ಮೇಲೆ ಪ್ರತಿ ವಾರ ಪೂಜೆ ಮಾಡ್ತೀರಲ್ಲ, ಆ ಉಪ್ಪನ್ನೆಲ್ಲ ಕ್ಲೀನಾಗಿ ಒಂದು ಕವರ್ಗೆ ಹಾಕಿ, ಅದರಲ್ಲಿ ಏನು ಪೂಜೆಗೆ ನೀವು ಬಳಸಿರ್ತೀರ ಅದೆಲ್ಲ ಥಿಂಗ್ಸ್ನ ಒಂದು ಕವರ್ಗೆ ಹಾಕಿ, ಎಷ್ಟು ವಾರ ಮಾಡ್ತೀರೋ ಅಷ್ಟು ವಾರನೂ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಅದೆಲ್ಲ ಪೂಜೆ ಆಗಿ ನಿಮ್ಮದೆಲ್ಲ ಪರಿಹಾರ ಆಯಿತು ಅಂತ ಹೇಳಿದ್ಮೇಲೆ ಅದನ್ನು ತೊಗೊಂಡೋಗಿ ಯಾವುದಾದ್ರು ಹರಿಯೋ ನೀರಿಗೆ ಅಥವಾ ಬಾವಿಗೆ ಎಲ್ಲಾದರೂ ಹಾಕಿ ತುಳಿಯೋಂಥ ಜಾಗಕ್ಕೆ ಹಾಕಬೇಡಿ. ಕೆಲವೊಬ್ರು ಹೇಳ್ತಾರೆ ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಹಾಕಿ ಅಂತ. ಖಂಡಿತ ಆ ಥರ ಮಾಡಬೇಡಿ. ಯಾಕಂದರೆ ಉಪ್ಪು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಗಿಡಗಳಿಗೆ ಹಾಕಿದ ತಕ್ಷಣ ಗಿಡನೂ ಹಾಳಾಗುತ್ತೆ. ಆ ಗಿಡ ಹಾಳಾಗೋದು ನಮ್ಮಿಂದ ಆಗುತ್ತೆ, ಅದು ಪ್ರಾಬ್ಲಮ್ ನಮಗೆ ಆಗಬಾರ್ದಲ್ವಾ. ಸೊ ಅದಕ್ಕೆ ನೀರಲ್ಲಿ ಹಾಕಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ನಾನು ಮಾಡೋ ಪ್ರತಿ ಸಲ ಉಪ್ಪಿನ ದೀಪದ ಪೂಜೆ ಎಲ್ಲ ಮಾಡಿದಾಗ ನಾವು ಯೂಶ್ವಲಿ ಹೊರನಾಡು ನಾನು ಹೋಗ್ತಾನೆ ಇರ್ತೀನಿ. ಹೊರನಾಡು, ಕುಕ್ಕೆ, ಧರ್ಮಸ್ಥಳ ಟ್ರಿಪ್ ಎಲ್ಲ ಹೋದಾಗ ನಾನು ಏನು ಮಾಡ್ತೀನಿ, ಫಸ್ಟು ನಾನು ಲಗೇಜ್ ಪ್ಯಾಕ್ ಮಾಡ್ತೀನೋ ಇಲ್ವಾ ಗೊತ್ತಿಲ್ಲ, ನಾನು ತೊಗೊಳ್ಳೋದೇ ಫಸ್ಟು ಈ ಉಪ್ಪಿನ ದೀಪ ಹಚ್ಚಿರೋ ಉಪ್ಪನ್ನ ಸೇಫ್ಟಿಯಾಗಿ ಇಟ್ಕೊಂಡು ಅದನ್ನೇ ಒಂದು ದೊಡ್ಡ ಕವರಲ್ಲಿ ಹಾಕಿ 1 to ಡಬಲ್ ಕವರ್ ಹಾಕಿ ಅದನ್ನು ಕರಗಕ್ಕೂ ಬಿಡಬಾರ್ದು. ಅದು ಮಾಯಿಶ್ಚರ್ ಬಂತು ಅಂದರೆ ನೀರು ಆಗಿಬಿಡತ್ತೆ, ನೀರು ಆಗಬಾರ್ದು ದೀಪ ಹಚ್ಚಿದ ಮೇಲೆ. ಆಮೇಲೆ ನೀವು ಪೂಜೆ ಎಲ್ಲ ಮಾಡಿದ್ಮೇಲೆ ಅದನ್ನು ಒಣಗಿರೋದೊಂದು ಕವರ್ಗೆ ಹಾಕಿ ಹುಷಾರಾಗಿ ಇಟ್ಕೊಳ್ಳಿ. ಎಲ್ಲಾದರೂ ನೀವು ಊರಿಗೆ ನೀರಿರೋಂಥ ಹರಿಯೋ ಜಾಗಕ್ಕೆ, ಕಲ್ಯಾಣಿ ಆ ಥರ ಎಲ್ಲಾದರೂ ಹೋದಾಗ ನೀರಲ್ಲಿ ಹಾಕಿ ಅದ್ರದ್ದು ಫಲ ಸಿಗುತ್ತೆ. ಮತ್ತು ಅದು ಕರೆಕ್ಟಾಗಿ ವೇನಲ್ಲಿ ಮಾಡಿದ್ರೆ ಅದ್ರ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಉಪ್ಪಿನ ದೀಪದ ಇದೊಂದು. ಇವಾಗ ಆಷಾಢ ಶುಕ್ರವಾರಗಳು ಇರೋದ್ರಿಂದ ಆಷಾಢ ಟೈಮಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬ ಮನೇಲಿ ಪಾಸಿಟಿವಿಟಿ ಇರುತ್ತೆ. ಅದಾದಮೇಲೆ ಹಣಕಾಸಿಂದು ಏನಾದರೂ ಮನೇಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಎಷ್ಟು ಏನೇ ಮಾಡಿದ್ರು ನಮಗೇನು ಕೈ ಹತ್ತುತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಉಪ್ಪಿನ ದೀಪ ಎಲ್ಲ ಹಚ್ಚಿ ಅದರದ್ದು ಫಲ ಸಿಗುತ್ತೆ. ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ಲಕ್ಷ್ಮಿಗೆ ಮನೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತೀವಲ್ಲ, ಸೊ ಆ ಟೈಮಲ್ಲಿ ನೀವು ಉಪ್ಪಿನ ದೀಪನ ಹಚ್ಬೋದು. ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಕೆಲವರು ಹಚ್ತಾರೆ. ಸಾಯಂಕಾಲ ಗೋಧೂಳಿ ಟೈಮಲ್ಲೂ ಕೂಡ ಹಚ್ಬೋದು. ಪರ್ಟಿಕ್ಯುಲರಾಗಿ ಮಾರ್ನಿಂಗ್ ಟೈಮೇ ಅಂತ ಏನೂ ಇಲ್ಲ. 2 ಟೈಮ್ ಇದೆ, ಗೋಧೂಳಿ ಮತ್ತು ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ ಬಂದು ಬೆಳಗ್ಗೆ 3:30ಯಿಂದ 6 ಗಂಟೆ ಒಳಗಡೆ ಇರುತ್ತೆ. ಸಾಯಂಕಾಲ 5:30ಯಿಂದ 6:30 ಒಳಗಡೆ ಗೋಧೂಳಿ ಸಮಯದಲ್ಲಿ ಕೂಡ ನೀವು ಉಪ್ಪನ್ನ ಹಚ್ಬೋದು. ಉಪ್ಪು ಹಚ್ಚಿದ ತಕ್ಷಣ ದೀಪ ಎಲ್ಲ ಹಚ್ಚಿದ್ಮೇಲೆ ನೆಕ್ಸ್ಟ್ ಡೇ ಅದನ್ನು ಕ್ಲೀನಾಗಿ ಕದಲಿಸ್ಬಿಟ್ಟು ದೀಪನೆಲ್ಲ ಕ್ಲೀನಾಗಿ ತೊಳೆದು ಒಣಗಿಸಿ ನೆಕ್ಸ್ಟ್ ವೀಕಿಗೆ ಯೂಸ್ ಮಾಡ್ಕೊಳ್ಳಿ. ಉಪ್ಪನ್ನ ಮಾತ್ರ ಕವರ್ಗೆ ಕೆತ್ತಿಟ್ಕೊಳ್ಳಿ. ಉಪ್ಪಿನ ದೀಪದ ಕ್ಲಿಯರ್ ಆಗಿದೆ. ಅದ್ರ ಪ್ರೋಸೆಸ್ ಏನಿದೆ ಅದು ಹಳೆ ವಿಡಿಯೋಗಳಲ್ಲಿದೆ. ಫಸ್ಟ್ ದೀಪ ಹಚ್ಚಿರೋದು ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಪ್ರೊಸೀಜರ್ ಇದೆ. ಉಪ್ಪಿನ ದೀಪ ನೀವು ಹಚ್ಚಂಗಿದ್ರೆ ಹಚ್ಬಿಟ್ಟು ಮಾಡಿ, ಏನೂ ಆಗಲ್ಲ, ಒಳ್ಳೇದಾಗತ್ತೆ. ನಾನು ಮಾಡಿದ್ದೀನಿ, ಯಾರನ್ನೂ ಕೇಳಲಿಲ್ಲ, ನಾನು ಮಾಡಿದ್ದೀನಿ. ಸೊ ರಿಪೀಟ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ನಂಬಿಕೆ ಬರಬೇಕು ಅಂತ. ಬಟ್ ಪಾಪ ಕೆಲವ್ರಿಗಿರುತ್ತೆ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ, ಕೆಲವರು ಅದನ್ನು ಹೇಳಲ್ಲ ಮಾಡಿ ಅಂತ. ಏನಾದರೂ ಆಯಿತು ಅಂದರೆ ನಮ್ಮ ತಲೆ ಮೇಲೆ ಬರುತ್ತೆ ಯಾಕೆ ಅಂತ. ಕೆಲವ್ರು ಯಾರೋ ಪೂಜೆಯವ್ರನ್ನ ಕೇಳಿರ್ತಾರೆ, ಅವ್ರಿಗೆ ಒಳ್ಳೇದಾಗಿರುತ್ತೆ, ಅವ್ರು ವೀಡಿಯೋ ಮಾಡಿ ಹಾಕಿರ್ತಾರೆ ಒಳ್ಳೇದಾಗಿದೆ ಉಪ್ಪಿನ ದೀಪ ಹಚ್ಚಿ ಅಂತ, ಅವ್ರು ಕೇಳಿ ಮಾಡಿರ್ತಾರೆ. ಸೊ ಹಂಗನ್ಬಿಟ್ಟು ನಾವು ಮಾಡ್ತೀವಿ, ನಮಗೂ ಒಳ್ಳೇದಾಗಿರುತ್ತೆ, ನಾವು ಅದನ್ನು ಬೇರೆಯವ್ರಿಗೆ ಹೇಳ್ತೀವಿ ಒಳ್ಳೇದಾಗಿದೆ ಮಾಡಿ ಅಂತ. ಕೆಟ್ಟದಾಗಿರೋರು ಹೇಳ್ತಾರೆ ಆಗಿದೆ ಅಂತ. ಬಟ್ ಅದು ಅವ್ರವ್ರ ಕರ್ಮಾನುಸಾರ ಏನಾಗಿರುತ್ತೆ ಏನೋ ಅಂತ. ಅಷ್ಟೊಂದೆಲ್ಲ ಕರ್ಮ ಮಾಡಿ ಒಂದಿನ ದೀಪ ಹಚ್ಬಿಟ್ರೆ ಅದು ಖಂಡಿತವಾಗ್ಲೂ ಕರ್ಮ ಕಳೆಯೋದಿಲ್ಲ. ನಾವು ಮಾಡೋದು ಕೆಲಸ ಏನಿರುತ್ತೆ ಅದು ಶ್ರದ್ಧೆಯಿಂದ ಮಾಡಬೇಕು. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗತ್ತೆ. ನಾನು ಬಿಲೀವ್ ಮಾಡೋದು ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಕೆಟ್ಟದ್ದು ಮಾಡಿ ಒಳ್ಳೇದು ಒಂದಿನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ನನ್ನ ಅಷ್ಟೇ ಕೆಲವ್ರಿಗೆ ನಾನು ಹೇಳೋದೇನೆಂದರೆ, ಕೆಟ್ಟದನ್ನೆಲ್ಲ ಮಾತಾಡ್ಬಿಟ್ಟು ಒಂದಿನ ಬಂದು ಪೂಜೆ ಮಾಡಿದ್ರೆ ಅದೆಲ್ಲ ಸರಿ ಹೋಗಲ್ಲ. ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಬೇರೆಯವ್ರಿಗೆ ನಾವು ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದನ್ನು ಬಯಸಬಾರ್ದು. ಅದಿಲ್ಲದೆ ನೀವು ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡು ನೀವೇನೇ ಒಳ್ಳೆ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಷ್ಟೇ. ಕೆಟ್ಟದಾಗಿ ಬೇರೆಯವ್ರ ಬಗ್ಗೆ ಮಾತಾಡೋದೆಲ್ಲ
ಮಾತಾಡಬಾರ್ದು. ನಾವೇನಿದೆ ನಮ್ಮದೇನಿದೆ ಅಷ್ಟನ್ನು ಮಾತ್ರ ಮಾಡಿಕೊಂಡು ಬೇರೆಯವ್ರಿಗೂ ಒಳ್ಳೇದು ಮಾಡಿ, ನಿಮ್ಮ ಕೈಲಾಗೋದನ್ನು ನೀವು ಒಳ್ಳೇದು ಮಾಡಿ, ಎಲ್ಲ ಒಳ್ಳೆಯದಾಗತ್ತೆ. ಸೊ ಉಪ್ಪಿನ ದೀಪದ್ದು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನನಗೆ ಒಂದು ನಿಂಬೆಹಣ್ಣು ದೀಪದ್ದು ಕೇಳಿದ್ದಾರೆ, ನಿಂಬೆಹಣ್ಣು ದೀಪ ಯಾವ ಥರ ಹಚ್ಚೋದು ಅಂತ. ನಿಂಬೆಹಣ್ಣು ದೀಪ ಆಷಾಢ ಮಾಸದಲ್ಲಿ ಹಚ್ಬೋದು, ಆದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣು ದೀಪ ಹಚ್ಚಬಾರ್ದು. ಯಾಕಂದರೆ ಮನೆಯಲ್ಲಿ ನಾವು ಮಾಡೋದು ಲಕ್ಷ್ಮೀ ಪೂಜೆ ಮತ್ತು ಸರಸ್ವತಿ ಇಂಥ ಏನಂತ ಹೇಳ್ತಾರೆ, ಲಕ್ಷ್ಮಿಗೆಲ್ಲ ನಿಂಬೆಹಣ್ಣು ದೀಪ ಹಚ್ಚಬಾರ್ದು. ಯಾವುದು ಶಕ್ತಿ ದೇವತೆಗಳಿರ್ತಾರೆ, ದುರ್ಗಾ ಪರಮೇಶ್ವರಿ, ಪ್ರತ್ಯಂಗಿರ, ಬಂಡಿ ಮಂಕಳಮ್ಮ, ಬನಶಂಕರಿ, ಶಕ್ತಿ ದೇವತೆಗಳಂದರೆ ರೌದ್ರವಾಗಿರ್ತಾರಲ್ಲ, ಅವ್ರಿಗೆ ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು. ಅದನ್ನು ನೀವು ಮನೇಲಿ ಹಚ್ಚಬಾರ್ದು, ಯಾವುದೇ ಕಾರಣಕ್ಕೂ ಮನೇಲಿ ನಿಂಬೆಹಣ್ಣು ದೀಪ ಹಚ್ಚಬಾರ್ದು. ನೀವು ದೇವಸ್ಥಾನಕ್ಕೆ ಹೋಗಿನೇ ಹಚ್ಚಬೇಕು. ಎಲ್ಲಿ ನಿಮಗೆ ಶಕ್ತಿ ದೇವತೆಗಳ ದೇವಸ್ಥಾನಗಳಿರುತ್ತೆ, ಇಷ್ಟು ವಾರ ಅಂತ ಸಂಕಲ್ಪ ಮಾಡಿಕೊಂಡು ಅಷ್ಟು ವಾರ ನೀವು ಹಚ್ಬೋದು. ಅದು ಏನಕ್ಕೆ ಹಚ್ಚಬೇಕು, ಮನೇಲಿ ಸೇಮ್ ಹಣಕಾಸು, ಮನೇಲಿ ಜಗಳ ಆಗುತ್ತೆ, ಆರೋಗ್ಯ ಪ್ರಾಬ್ಲಮ್ ಇರುತ್ತೆ, ಮತ್ತು ಎಷ್ಟೇ ಏನೇ ದುಡಿದ್ರೂ ಏನೂ ನಿಲ್ತಾ ಇಲ್ಲ. ಅದೆಲ್ಲ ಏನಂತ ಹೇಳಿದ್ರೆ ದೃಷ್ಟಿ, ಅದು ಪರಿಹಾರಕ್ಕೆ ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು. ನಿಂಬೆಹಣ್ಣು ತುಂಬಾ ಪವರ್ಫುಲ್, ಅದನ್ನು ಎಲ್ಲಂದರಲ್ಲಿ ಉಪಯೋಗಿಸ್ಲೂಬಾರ್ದು. ನಿಮ್ಗೆ ಗೊತ್ತಿದೆ, ನಿಂಬೆಹಣ್ಣಲ್ಲಿ ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಸೊ ನಿಂಬೆಹಣ್ಣು ದೀಪ ದೇವಸ್ಥಾನದಲ್ಲಿ ಮಾತ್ರ ಹಚ್ಚಿ, ಎಲ್ಲಿ ನಿಮಗೆ ನಿಯರ್ ಬೈ ಶಕ್ತಿ ದೇವತೆಗಳಿರ್ತಾರೆ ಅಲ್ಲಿ ಮಾತ್ರ ಹಚ್ಚಿ. ಅದನ್ನು ಕೂಡ ಇಷ್ಟು ವಾರ ಅಂತ ಒಂದೊಂದು ವಾರಕ್ಕೆ ಒಂದೊಂದು ನಿಂಬೆಹಣ್ಣು ಹೆಚ್ಚಿಸ್ಕೊಳ್ತಾ ನೀವು 9 ವಾರ ನಿಮ್ಮ ಶಕ್ತಿ ಅನುಸಾರ ನೋಡಿಕೊಂಡು ಹಚ್ಚಿ. ಅದಾದಮೇಲೆ ದೇವಸ್ಥಾನದಲ್ಲೇ ಹೋಗಿ ಹಚ್ಚಬೇಕು. ಪ್ರಿಪ್ರೇಷನ್ ಎಲ್ಲ ನಿಂಬೆಹಣ್ಣು ದೀಪ ಹಚ್ಚೋದೆಲ್ಲ ಏನು ಪ್ರಿಪ್ರೇಷನ್ ಮಾಡ್ಕೊಳ್ತೀರ, ನಿಂಬೆಹಣ್ಣು ಕಟ್ ಮಾಡೋದಾಗಲಿ, ಅದರ ರಸ ಬಂದಿರೋದನ್ನೆಲ್ಲ ಅಲ್ಲೇ ಒಂದೊಂದು ಟಬ್ ಇಟ್ಟಿರ್ತಾರೆ, ಅದಕ್ಕೆ ಹಾಕಿ. ಯಾವುದೇ ಕಾರಣಕ್ಕೂ ತುಳಿಯೋ ಜಾಗದಲ್ಲಿ ಹಾಕಬೇಡಿ. ಯಾಕಂದರೆ ನಿಮ್ಮ ಕಷ್ಟನ ಕಳ್ಕೊಳ್ಳೋದಕ್ಕೋಸ್ಕರ ನೀವು ಆ ಪೂಜೆ ಮಾಡ್ತೀರಲ್ವಾ. ಸೊ ಮತ್ತೆ ಅಲ್ಲಿ ನಾವು ಮಾಡೋ ಒಂದು ಸಣ್ಣ ಸಣ್ಣ ಮಿಸ್ಟೇಕು, ತುಳಿಯೋದು ಜಾಗ ಹಾಕಿದ್ರೆ ಮತ್ತೆ ಅದ್ರದ್ದು ಕರ್ಮನೂ ನಾವು ಅನುಭವಿಸ್ಬೇಕಾಗತ್ತೆ. ಸೊ ಏನೇ ಮಾಡಿದ್ರೂ ಒಂದು ಪ್ರೊಸೀಜರಲ್ಲಿ ಮಾಡಬೇಕು ಅಷ್ಟೇನೆ. ಸೊ ಇದನ್ನೆಲ್ಲ ತಿಳ್ಕೊಂಡು ನಿಂಬೆಹಣ್ಣು ದೀಪನೂ ಕೂಡ ಹಚ್ಬೋದು. ವಾರ ಇಷ್ಟು ವಾರ ಅಂತ ನೋಡಿ ಹಚ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಡೇಟ್ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಪೂಜೆ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಈ ದೇವ್ರ ಹತ್ರ ಹರಕೆ ಮಾಡ್ಕೊಂಡು ಏನಾದರೂ ಪೂಜೆ ಮಾಡ್ತೀರಿ ಅಂತ ಹೇಳಿದ್ರೆ, ಇಷ್ಟು ವಾರದಲ್ಲಿ ನನಗೆ ಈ ಥರ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಏನಾದ್ರು ನಿಮ್ಮದು ಸಂಕಲ್ಪ ಇದ್ದರೆ ಕೇಳ್ಕೊಂಡು ಮಾಡಿ. ಅದೆಲ್ಲ 5 ವಾರ 9 ವಾರ ಆ ಥರ ಎಲ್ಲ ಮುಗಿದ ಮೇಲೆ ಅಲ್ಲಿ ಯಾರು ನಿಮಗೆ ಮುತ್ತೈದೆದಿರಿಗೆ ಕಾಣಿಸ್ತಾರೆ. ಈಗ ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಆಗದಿರೋ ಹೆಣ್ಮಕ್ಳು ಹಚ್ತಾರೆ, ಮದುವೆ ಆಗಿರೋ ಹೆಣ್ಮಕ್ಳು ಕೂಡ ಹಚ್ತಾರೆ ನಿಂಬೆಹಣ್ಣು ದೀಪ. ನಾನು ಹಚ್ಚಿದ್ದೀನಿ. ನಾನು ಹಚ್ಚಿರೋದು ಬಂಡಿ ಮಂಕಳಮ್ಮದಲ್ಲಿ. ನಾನು ಫಸ್ಟ್ ಡೇ ವಿಡಿಯೋನೇ ನಾನು ಬಂಡಿ ಮಂಕಳಮ್ಮ, ನಾನು ಹೋಗ್ತೀನಿ ತುಂಬ ಅಂತ ಹೇಳ್ತಿದ್ನಲ್ಲ, ನಾನು ಪ್ರತಿ ವಾರ ಹಚ್ಚಿದ್ದೀನಿ. ಅಲ್ಲಿ ನಮ್ಮ ಚರಿ ಹುಟ್ಟಿದ ಮೇಲೆ ನನಗೊಂದು ಪ್ರಾಬ್ಲಮ್ ಆಗಿತ್ತು ಅಂತ. ಮುಂದಿನ ದಿನಗಳಲ್ಲಿ ಅದೇನು ಅಂತ ನಾನು ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ನಿಯರ್ ಬೈ ನಿಮ್ಮ ಬಂಡಿ ಮಂಕಳಮ್ಮ ಏನಾರು ಹತ್ತಾ ಇದ್ರಂದ್ರೆ ತುಂಬ ಒಳ್ಳೇದು, ಹೋಗಿ ಹಚ್ಚಿ. ಮಂಗಳವಾರ ಶುಕ್ರವಾರ ಇದು ಏನಂತ ಹೇಳ್ತಾರೆ, ರಾಹುಗಾಲ ಪೂಜೆಯಲ್ಲಿ ನೀವು ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ತುಂಬಾ ಪವರ್ಫುಲ್ ಇರುತ್ತೆ. ನಿಂಬೆಹಣ್ಣು ದೀಪ ದೇವರಿಗೆ ಹಚ್ಚೋದ್ರಿಂದ ಅದೇ ತುಂಬ ಪವರ್ಫುಲ್. ನಿಂಬೆಹಣ್ಣು ದೀಪ ಹಚ್ಚೋ ಟೈಮಿಂಗ್ಸು ರಾಹುಗಾಲ, ಭಾನುವಾರನೂ ಹಚ್ಬೋದು, ರಾಹುಗಾಲದಲ್ಲಿ ಹಚ್ಚಿ. ನಿಂಬೆಹಣ್ಣು ದೀಪ ಹಚ್ಚೋದ್ರೆ ರಾಹುಗಾಲದಲ್ಲಿ ಮಾಡಿ, ತುಂಬಾ ಪ್ರತಿಫಲ ಸಿಗುತ್ತೆ ಅದಕ್ಕೆ. ಅದಾದಮೇಲೆ ನಿಮ್ಮದು ಎಲ್ಲ ಕ್ಲಿಯರ್ ಆದಮೇಲೆ ದೇವರಿಗೆ ಮಡ್ಲಕ್ಕಿನೂ ಕೊಡ್ಬೋದು, ಮಡ್ಲಕ್ಕಿ ಕೊಡಿ. ಅದು ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾರಾದರೂ ಮುತ್ತೈದೆಯರು ಸಿಕ್ಕಿದ್ರೆ ಅವ್ರಿಗೆ ಅರ್ಶಿನ ಕುಂಕುಮ, ನಿಮ್ಮ ಕೈಲಿ ಏನಾಗುತ್ತೆ ಬ್ಲೌಸ್ ಪೀಸು, ಕಾಣಿಕೆ, ತೆಂಗಿನಕಾಯಿ, ತಾಂಬೂಲ ಅದೆಲ್ಲ ಕೊಟ್ಟು ಆಶೀರ್ವಾದ ತೊಗೊಳ್ಳಿ. ಮದುವೆ ಆಗದಿರೋ ಹೆಣ್ಮಕ್ಳಾದರೆ ಮದುವೆ ಖಂಡಿತ ಆಗುತ್ತೆ, ನೀವು ಹರಿಸ್ಕೊಂಡು ಮಾಡಿ. ಮದುವೆ ಆಗಿರೋರು ಏನಾದರೂ ಬೇರೆ ಪ್ರಾಬ್ಲಮಲ್ಲಿತ್ತು ಅಂತ ಹರಿಸ್ಕೊಂಡು ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ, ಮಾಡ್ಬೋದು. ಅದನ್ನು ಕೂಡ ನೀವು ಅರ್ಶಿನ ಕುಂಕುಮ ಪೂಜೆ ಎಲ್ಲ ನಿಮ್ದು ಇಷ್ಟು ವಾರ ಅಂತ ಕಂಪ್ಲೀಟ್ ಆದಮೇಲೆ ನೀವು ದೇವಸ್ಥಾನದಲ್ಲಿ ಯಾರು ಮುತ್ತೈದೆಯರು ಸಿಗ್ತಾರೆ ಅವರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಆಶೀರ್ವಾದ ತೊಗೊಳ್ಳಿ. ಅದಾದಮೇಲೆ ಪ್ರಸಾದ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಪ್ರಸಾದನ ಮಾಡ್ಕೊಂಡೋಗಿ. ಆದಷ್ಟು ಬ್ಲೌಸ್ ಪೀಸ್ ಅಂಥವನ್ನೆಲ್ಲ ಕೊಟ್ಟರೆ ಅವ್ರು ಅರಸ್ತಾರಲ್ಲ ಮನಸ್ಸು ಖುಷಿಯಾಗಿ. ಈಗ ನಮಗೆ ಆಯಿತು, ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಯಾರೋ ಗೊತ್ತಿರಲ್ಲ, ಒಂದು ಸೀರೆ ಕೊಟ್ಟರಲ್ಲ, ಬ್ಲೌಸ್ ಪೀಸ್ ಕೊಟ್ಟರಲ್ಲ, ಹಣ್ಣು ತುಂಬ ತಟ್ಟೆ ತುಂಬ ಹಣ್ಣಿಟ್ಬಿಟ್ಟು ಕೊಟ್ಟರು, ನಾವೇನು ಅರಸ್ತೀವಿ ತುಂಬ ಚೆನ್ನಾಗಿರಿ ಅಂತ. ನಮಗೆ ಆ ವಸ್ತುಗಳನ್ನ ನೋಡಿದ ತಕ್ಷಣ ಅಷ್ಟು ನಾವು ಅಟ್ರಾಕ್ಟ್ ಆಗ್ತೀವಿ. ಅಯ್ಯೋ ಇಷ್ಟು ಚೆನ್ನಾಗೆಲ್ಲ ಇಟ್ಕೊಟ್ಟಿದ್ದಾರಲ್ಲಪ್ಪ, ಇವ್ರ ಮನೆ ಚೆನ್ನಾಗಿರಲಿ, ಇವ್ರ ಜೀವನ ಚೆನ್ನಾಗಿರಲಿ, ತಣ್ಣಗಿರಲಿ ಇವರು ಅಂತ. ಸೊ ಅದೇ ಥರ ನಾವು ಮಾಡೋ ಪೂಜೆ ದೇವರು ನಮಗೆ ಫಲ ಕೊಡಬೇಕಂದ್ರೆ ನಾವು ನಮ್ಮ ಜನ
ಸುತ್ತಮುತ್ತ ಇರೋರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಸೊ ಅವ್ರು ಗೊತ್ತಿರ್ತಾರೋ ಗೊತ್ತಿರಲ್ವೋ, ನನಗೊಂದು 3-4 ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ದೇವಸ್ಥಾನಕ್ಕೆಲ್ಲ ಹೋದಾಗ ನನ್ನ ನೋಡಿನೇ ಗೊತ್ತಿಲ್ಲ ಸುಮಾರು ಜನ ಬಂದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ನಾನಿನ್ನೂ ಸಣ್ಣೋಳ್ಳೆನ ನನ್ನ ಆಶೀರ್ವಾದ ಕೂಡ ಕಾಲಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಟ್ರಸ್ಟ್ ಮೀ, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಕಾಲಿಗೆ ಕೂಡ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಸೊ ಮುತ್ತೈದೆ ಅಂತ ಹೇಳಿದ್ರೆ ದೇವರ ಥರ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಅವರ ಅನುಗ್ರಹ ಕೂಡ ನಮಗೆ ಮುತ್ತೈದೆದಿರೋದು ಬೇಕಾಗತ್ತೆ. ಸೊ ನೀವೆಲ್ಲ ಹರಿಸ್ಕೊಂಡ್ಮೇಲೆ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಕೈಲಿ ಒಂದು ಆಶೀರ್ವಾದ ಮಾಡ್ಕೊಳ್ಳಿ. ಅದು ಯಾಕೆ ನಿಮಗೆ ಪ್ರಾಬ್ಲಮ್ ಆಗಿದೆ ಅದೆಲ್ಲ ಖಂಡಿತ ಸಾಲ್ವ್ ಆಗುತ್ತೆ. ಸೊ ಅದಾದಮೇಲೆ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಆ ಥರ ದೀಪ ಎಲ್ಲ ಹಚ್ಚಬಾರ್ದು. ಇವಾಗ ಅಕ್ಕ ತಂಗಿರಿದ್ರೆ ಅಕ್ಕ ತಂಗಿರಿಬ್ಬರು ಹಚ್ಚಬಾರ್ದು. ಈ ಅಕ್ಕ ಒಂದ್ಸಲ ಕ್ಲಿಯರ್ ಮಾಡ್ಕೊಳ್ಳಿ ಪೂಜೆ, ಆಮೇಲೆ ತಂಗಿ ಮಾಡಲಿ. ಇಲ್ಲ ಅತ್ತಿಗೆ ನದ್ದಿದಿರಿರ್ತಾರೆ, ಇಲ್ಲ ಅತ್ತೆ ಸೊಸೆದಿರಿರ್ತಾರೆ. ಸೊ ಒಂದೇ ಮನೇಲಿ ಯಾರು 2 ದೀಪ ಹಚ್ಚಬಾರ್ದು. ಒಂದ್ಸಲ ನಿಮ್ಮದು ಪೂಜೆ ಮುಗಿಸ್ಕೊಳ್ಳಿ. ಅದಾದಮೇಲೆ ಇನ್ನೂ ಯಾರಾದರೂ ನಿಮ್ಮ ಮನೇಲಿ ಹೆಣ್ಮಕ್ಳು ಇವ್ರಿಗೆ ಒಳ್ಳೇದಾಗಿದೆ ನಾನು ಹಚ್ಚಬೇಕು ಅಂತ ಇದ್ದರೆ ನಿಮ್ಮದೆಲ್ಲ ಒಂದ್ಸಲ ಒಬ್ರದ್ದು ಮುಗಿದ್ಮೇಲೆ ಇನ್ನೊಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಇನ್ನೊಬ್ರದ್ದು ಮಾಡ್ಕೊಳ್ಳಿ. ಯಾಕಂದರೆ ಒಬ್ಬರು ಹಚ್ಚೋದ್ರಿಂದನೇ ಮನೇಲಿ ಪಾಸಿಟಿವಿಟಿ ಚೆನ್ನಾಗಿರುತ್ತೆ. ಒಬ್ರಿಗೆ ಒಳ್ಳೇದಾಯ್ತು ಅಂದರೆ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ. ಖಂಡಿತವಾಗ್ಲೂ ನಂಬಿ ಅದನ್ನೆಲ್ಲ. ಅದಾದಮೇಲೆ ಮನೇಲಿ ಹುಷಾರಿಲ್ದಿರೋ ಟೈಮಲ್ಲಿ ಕೂಡ ಹಚ್ಚಬಾರ್ದು. ಮನೇಲಿ ಏನಾದ್ರು ಜಗಳ ಆಗಿತ್ತಾ ಅವತ್ತಿನ ದಿನ ನಿಮ್ಮೆಣ್ಣು ದೀಪ ಹಚ್ಚಕ್ಕೆ ಹೋಗ್ಬೇಡಿ. ಮನೇಲಿ ಕಲಹ ಜಾಸ್ತಿ ಇದ್ದಾಗ ನಿಮ್ಮೆಣ್ಣು ದೀಪ ಹಚ್ಚಬಾರ್ದು. ನಿಮ್ಮೆಣ್ಣು ತುಂಬ ಪವರ್ಫುಲ್ ಅಂತ ಹೇಳಿದ್ನಲ್ಲ, ಅದೆಲ್ಲ ರೌದ್ರ ದೇವತೆಗಳು, ಶಕ್ತಿ ದೇವತೆಗಳು. ಮನೇಲಿ ಇನ್ನೂ ಕಲಹಗಳು ಜಾಸ್ತಿ ಆಗುತ್ತೆ ಅಂಥ ಟೈಮಲ್ಲಿ, ಮತ್ತು ಅನಾರೋಗ್ಯ ಇದ್ದಾಗ. ಮತ್ತು ನೀವೆಲ್ಲಾದರೂ ಇವತ್ತು ಒಂದು ಎಕ್ಸಾಂಪಲ್, 2 ಶುಕ್ರವಾರ ನೀವಿಲ್ಲಿ ಹಚ್ಚಿರ್ತೀರ, ಮದುವೆ ಆಗಿರೋರು ಏನಾದರೂ ಸಪೋಸ್ ಎಲ್ಲಾದರೂ ಹೊರಗಡೆ ಹೋಗೋ ಹೆಣ್ಮಕ್ಳಿದ್ರೆ 1-2 ವಾರ ಮನೇಲಿದ್ದು ದೀಪ ಹಚ್ಚಿರ್ತೀರ. 3ನೇ ವಾರಕ್ಕೆಲ್ಲೋ ನಿಮ್ಮ ಅಮ್ಮನ ಮನೆಗೂ ಇಲ್ಲ ನೆಂಟರ ಮನೆಗೂ ಹೋಗ್ಬೇಕಾಗತ್ತೆ. ಅಲ್ಲಿ ಗುರುವಾರ ಹೋಗಿರ್ತೀರ, ಶುಕ್ರವಾರ ಹಚ್ಚಬೇಕಾ ಬೇಡವಾ? ಕೆಲವೊಬ್ರಿಗೆ ಡೌಟ್ ಇದೆ, ಹಚ್ಚಬಾರ್ದು, ಖಂಡಿತವಾಗ್ಲೂ ಹಚ್ಚಬಾರ್ದು. ನಿಮ್ಮ ಮನೆಯಲ್ಲಿ ಮಾತ್ರ ನೀವು ಪೂಜೆನ ಸಲ್ಲಿಸಬೇಕೇ ಹೊರತು ಬೇರೆಯವ್ರ ಮನೆಗೆ ಹೋಗಿ, ಅದು ಅಮ್ಮನ ಮನೆ ಆಗಲಿ, ರಿಲೇಷನ್ ಮನೆ ಆಗಲಿ, ಅತ್ತೆ ಮನೆ ಆಗಲಿ ಮಾಡಬಾರ್ದು. ನಿಮ್ಮ ಮನೇಲಿ ಮಾಡಿರೋ ಪೂಜೆನ ಸ್ಟಾರ್ಟಿಂಗ್ನ ಎಂಡ್ ಕೂಡ ನಿಮ್ಮಲ್ಲೇ ಮಾಡಬೇಕು. ಕೆಲವೊಬ್ರಿಗೆ ಹೆಣ್ಮಕ್ಳಿಗೆ ಕನ್ಫ್ಯೂಷನ್ ಇದೆ, ನಮ್ಮ ಮನೇಲಿ ಮಾಡಿರೋ ಪೂಜೆ ಬೇರೆಯವ್ರ ಮನೇಲಿ ಹೋಗಿನೂ ಮಾಡ್ಬೋದಾ? ನಾನು 2ನೇ ವಾರ ಹಚ್ಬಿಟ್ಟೆ 3ನೇ ವಾರ ಹೋಗಲ್ಲಿ ಕ್ಲಿಯರ್ ಮಾಡ್ಬೋದಾ? ಇಲ್ಲ 8 ವಾರ ಆಗೋಗಿದ್ದು 9ನೇ ವಾರ ಹಚ್ಚೋಕ್ಕಾಗಿಲ್ಲ, ನಾನು ನಮ್ಮ ಅಮ್ಮನ ಮನೇಲಿದ್ದೀನಿ ಹಚ್ಬೋದಾ? ಮಾಡಬೇಡಿ. ಸ್ಕಿಪ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ವೀಕ್ ಬಂದು ನಿಮ್ಮ ಮನೆಯಲ್ಲೇ ಹಚ್ಚಿ. ಸೊ ನೀವೇನು ಪೂಜೆ ಮಾಡ್ತೀರಾ ನಿಮ್ಮ ಮನೆಯಲ್ಲೇ ಅದು ನಿಮಗೆ ಒಳ್ಳೆಯದಾಗತ್ತೆ. ನಿಮ್ಮ ಮನೆಯಲ್ಲಿ ಮಾಡಿರೋ ಪೂಜೆ ನಿಮ್ಮ ಮನೇಲೇ ಎಂಡ್ ಆಗಬೇಕು. ಸೊ ನಿಂಬೆಹಣ್ಣು ಅಷ್ಟೇ 1ರಿಂದ 9 ವಾರನೂ ಹಚ್ಬೋದು. ಒಂದೊಂದು ವಾರಕ್ಕೆ ಒಂದೊಂದು ನಿಂಬೆಹಣ್ಣು ಹೆಚ್ಚಿಸ್ಕೊಳ್ತಾ ಹೋಗಿ ನಿಂಬೆಹಣ್ಣು ದೀಪನೂ ಹಚ್ಬೋದು. ಇವಾಗ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಪವರ್ಫುಲ್ ಇರುತ್ತೆ, ಮಾಡ್ಬೋದು ಮಾಡಿ. ನಾನು ಉಪ್ಪಿನ ದೀಪ ಆಷಾಢ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಾನು ಮುಗಿಸ್ಬಿಟ್ಟಿದ್ದೆ. ಯಾಕಂದರೆ ನಂದು ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಅಂತ ನನಗೆ ಗೊತ್ತಾಗುತ್ತಲ್ವ. ಸೊ ಆ ಟೈಮಲ್ಲಿ 1 ವಾರ 2 ವಾರ ಸ್ಕಿಪ್ ಮಾಡೋಕ್ಕೆ ಹೋದರೆ ಅದು ನನಗೆ ಅದು ಕಂಟಿನ್ಯೂಟಿ ಇರಬೇಕು. ಯಾವುದೇ ಪೂಜೆ ಆಗಲಿ ವ್ರತ ಆಗಲಿ ಕಂಟಿನ್ಯೂಟಿ ಇರಬೇಕು. 1 ವಾರ 2 ವಾರ ಸ್ಕಿಪ್ ಆಯಿತು ಅಂದರೆ ಏನೋ ಒಂಥರ ಬೇಜಾರು. ಅಲ್ಲಿ ನನಗೆ ಹಾಗೆ ಆಯಿತು, 1 ವಾರ ಅದೇ ಪ್ರಾಬ್ಲಮ್ ಆಗೋಯಿತು. ಬಟ್ ಏನೂ ಮಾಡೋಕ್ಕಲ್ಲ. ಪೂಜೆ ಪ್ರತಿಫಲ ಸಿಗಬೇಕಂದ್ರೆ ಕಂಟಿನ್ಯೂಟಿ ಇಂಪಾರ್ಟೆಂಟು, ಪ್ರೊಸೀಜರ್ ಇಂಪಾರ್ಟೆಂಟು. ಆಯಿತಾ? ಸೊ ಇದರಲ್ಲಿ ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪಿತ್ತು, ದೊಡ್ಡವರು ಯಾರಾದರೂ ನೋಡ್ತಿದ್ರೆ ಇದು ತಪ್ಪಿಲ್ಲ ಸರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳಿ. ನಾನು ಯಾವುದೇ ಥರ ಬೇಜಾರು ಇಲ್ದಂಗೆ ನಾನು ಚೇಂಜ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನೆಲ್ಲ ತೀರಾ ಗೊತ್ತಿರೋ ಥರನೂ ನಾನೇನು ಮಾತಾಡಲ್ಲ. ನಾನು ನೋಡಿರೋದು, ನಾನು ಕೇಳಿರೋದು, ನಾನು ಮಾಡೋದನ್ನ, ನನಗೆ ಸಿಕ್ಕಿರೋ ಪ್ರತಿಫಲನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ನಾನು ಬಿಲೀವ್ ಮಾಡೋದು ದೇವ್ರಲ್ಲಿ ಮಾಡಿರೋ ಕಾರ್ಯನ ಯಾವತ್ತೂ ಕೂಡ ನಂಬಿಕೆಯಿಂದ ಮಾಡಬೇಕು ಅಷ್ಟೇ, ನನಗೆ ಗೊತ್ತಿರೋದು. ಸೊ ಅದಾದಮೇಲೆ ಮತ್ತೆ ಇನ್ನೇನು ಅಂತ ಹೇಳಿದ್ರೆ, ಇನ್ನೇನಾದರೂ ನಿಮಗೆ ಪೂಜೆ ಬಗ್ಗೆ ಡೌಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಕೇಳಿ. ನನಗೆ ಗೊತ್ತಿರೋದನ್ನು ನಾನು ನಿಜವಾಗ್ಲೂ ನಿಮಗೆ ಹೇಳ್ತೀನಿ. ಸೊ ಅದಾದಮೇಲೆ ನಾಳೆ ಬುಧವಾರ ಬಂದ್ಬಿಟ್ಟು ಏಕಾದಶಿ ಇದೆ. ಏಕಾದಶಿ ವ್ರತ ಮಾಡೋರು ಮಾಡ್ಬೋದು. ಅವತ್ತಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗಡೆ ಪೂಜೆ ಎಲ್ಲ ಮಾಡಿ ಉಪವಾಸ ಇರೋರು ಇರ್ತಾರೆ. ನೆಕ್ಸ್ಟ್ ಡೇ ದೇವ್ರಿಗೆ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇರುತ್ತೆ ಆ ಪದ್ಧತಿ ಪ್ರಕಾರ ಏಕಾದಶಿ ಪೂಜೆ ಬುಧವಾರ ಇದೆ 17th ಮಾಡೋರಿದ್ರೆ ಪೂಜೆ ಮಾಡ್ಬೋದು. ನಾರ್ಮಲಾಗಿ ಪೂಜೆ ಮಾಡಿ ಉಪವಾಸ ಎಲ್ಲ ಇರೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ದಿರೋ ಊಟನ ಮಾಡಿಕೊಂಡು ನೆಕ್ಸ್ಟ್ ಡೇ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಅಡುಗೆ ಮಾಡಿ ದೇವ್ರಿಗೆ
ನೈವೇದ್ಯ ಮಾಡಿಟ್ಬಿಟ್ಟು ಆಮೇಲೆ ನೀವು ಊಟ ಮಾಡ್ಬೋದು. ಸೊ ನಾನೇನು ವ್ರತ ಆ ಥರ ಎಲ್ಲ ಏನೂ ಇಲ್ಲ. ಅದು ನಾವು ಏಕಾದಶಿ ಮಾಡ್ತೀವಿ. ಸೊ ನಾರ್ಮಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಏನು ನನಗೆ ಮಾಡೋಕ್ಕಾಗುತ್ತೆ ಬೆಳಗ್ಗೆನೇ ಎದ್ದು ಅದನ್ನು ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ನಾವು ಊಟ ಮಾಡೋ ಅಂಥದ್ದು. ಸೊ ಏಕಾದಶಿ ನಾವು ಮಾಡ್ತೀವಿ, ನಮ್ಮ ಕಡೆ ಚೆನ್ನಾಗಿ ಜೋರು ಹಬ್ಬ ಥರನೇ ಏಕಾದಶಿ ಮಾಡ್ತಾರೆ. ಸೊ ನಾನು ಚರಿ ಇರೋದ್ರಿಂದ ನನಗೆ ಹೆಂಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಕ್ಕಾಗತ್ತೆ. ನಮ್ಮ ಅತ್ತೆ ಮೊನ್ನೆನೇ ಫೋನ್ ಮಾಡಿ ಹೇಳಿದ್ರು 17ನೇ ತಾರೀಕು ಏಕಾದಶಿ ಇದೆ, ಪೂಜೆ ಮಾಡಿಬಿಡು ಬೆಳಗ್ಗೆನೆ, ನೆಕ್ಸ್ಟ್ ಡೇ ಸ್ವಲ್ಪ ಏನು ಅಡುಗೆ ಮಾಡ್ತೀವೋ ಅದನ್ನು ದೇವ್ರಿಗೆ ಇಟ್ಬಿಟ್ಟು ಒಂದು ಕಡ್ಡಿ ಹಚ್ಚು ಒಳ್ಳೇದಾಗತ್ತೆ ಅಂತ. ಓಕೆ ಮಾಡ್ತೀನಿ, ನಂಗೆ ಅದರಲ್ಲೆಲ್ಲ ಏನೂ ತೊಂದರೆ ಇಲ್ಲ, ಒಳ್ಳೇದಾಗತ್ತೆ ನೀನು ಮಾಡು ಅಂತ ಹೇಳಿದ್ರೆ ನಾನು ಖಂಡಿತ ಮಾಡ್ತೀನಿ. ಸೊ ಇನ್ನು ವಿಡಿಯೋ ಲೆಂತ್ ಆಗಿಬಿಡತ್ತೆ, ಡ್ರ್ಯಾಗ್ ಮಾಡೋದು ಬೇಡ. ವಿಡಿಯೋ ಕೊನೆವರೆಗೂ ನೋಡಿ, ಏನಾದರೂ ಇದರಲ್ಲಿ ತಪ್ಪಿತ್ತು ಅಂತ ಹೇಳಿದ್ರೆ ಚೇಂಜ್ ಮಾಡಿ. ಮತ್ತು ಇನ್ನೊಂದೇ ಒಂದು ನಾನು ಮರ್ತೋಗಿದ್ದೆ, ಏನು ಅಂತ ಹೇಳಿದ್ರೆ ಮೊನ್ನೆ ಯಾರೋ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ದಾರೆ. ಏನಂತ ಅಂದರೆ, ನೀವು ಪೂಜೆ ರೂಮಲ್ಲಿ ಮಂಡಿಗಾಲಲ್ಲಿ ಹಾಕ್ಕೊಂಡು ಕೂತ್ಕೊಂಡು ಪೂಜೆ ಮಾಡಬೇಡಿ ಅಂತ. ನೀವು ವಿಡಿಯೋ ಕರೆಕ್ಟಾಗಿ ನೋಡಿಲ್ಲ ಅನಿಸುತ್ತೆ. ನಾನು ಮಂಡಿಗಾಲಲ್ಲಿ ಕೂತ್ಕೊಂಡು ಪೂಜೆ ಮಾಡಿಲ್ಲ, ಜಸ್ಟ್ ದೇವ್ರಿಗೆ ಹೂವು ಇಟ್ಟಿದ್ದೀನಿ. ಬಟ್ ಮಂಡಿ ಊರಿ ಬೆನ್ನ ಬಗ್ಸಿ ದೀಪ ಹಚ್ಚೋದು ಪೂಜೆ ಮಾಡೋದು ಎಲ್ಲ ಮಾಡಿದ್ದೀನಿ. ಮಂಡಿನಲ್ಲಿ ಕೂತ್ಕೊಂಡು ಅಷ್ಟೇ ಹೂವು ಇಟ್ಟಿರೋದು, ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ವೀಡಿಯೋನೂ ತೋರಿಸ್ಬೇಕಾಗತ್ತೆ. ಸೊ ಎಲ್ಲ ಟೈಮಲ್ಲೂ ನಾವು ಆ ಥರ ಮಿಸ್ಟೇಕ್ ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ ಆಗುತ್ತೆ. ಬಟ್ ನೀವು ಹೇಳಿ ನನಗೆ ನಿಜವಾಗ್ಲೂ ಖುಷಿನೇ ಆಯಿತು. ಓಕೆ, ಅಬ್ಸರ್ವ್ ಮಾಡ್ತಿದ್ದಾರೆ ಕೆಲವೊಂದು ವಿಷಯಗಳನ್ನ ಅಂತ. ನಾನು ಅದನ್ನು ಖಂಡಿತವಾಗ್ಲೂ ತಿದ್ಕೊಳ್ತೀನಿ. ನಾನು ದೇವ್ರ ಮನೇಲಿ ಮ್ಯಾಟ್ ಕೂಡ ಹಾಕ್ಕೊಂಡಿದ್ದೀನಿ, ಬಟ್ ನಿಮಗೆ ವೀಡಿಯೋನಲ್ಲಿ ಕಾಣಿಸಿರಲ್ಲ ಅಷ್ಟೇನೆ. ಸೊ ಮಂಡಿನಲ್ಲಿ ಕೂತ್ಕೊಂಡು ಪೂಜೆ ಮಾಡಬಾರ್ದು, ಅದು ನನಗೆ ಗೊತ್ತಿತ್ತು ಮೊದಲಿಂದನೂ. ಬಟ್ ದೇವ್ರಿಗೆ ಹೂವು ಇಡಬೇಕಾಗಿತ್ತು, ವೀಡಿಯೋನೂ ಮಾಡಬೇಕಾಗಿತ್ತು. ಅಟ್ ದ ಸೇಮ್ ಟೈಮ್ ನಾನು ಅದನ್ನು ಪೂಜೆ ಮಾಡಬೇಕಾದ್ರೆ ಮಂಡಿ ಊರಿ ಮಾಡಿಲ್ಲ, ನಿಂತ್ಕೊಂಡು ಇಲ್ಲ ಬಗ್ಬಿಟ್ಟೆ ಪೂಜೆ ಮಾಡಬೇಕು, ಅದೇ ಥರ ಮಾಡಿದ್ದೀನಿ. ವೀಡಿಯೋ ನೋಡಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ, ಅದರಲ್ಲೇನೂ ಮಿಸ್ಟೇಕ್ ಆಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಒಳ್ಳೆ ಕಂಟೆಂಟ್ಗಳ ಜೊತೆ ಬರ್ತೀನಿ. ಇನ್ನೇನು ಮತ್ತೆ ಶ್ರಾವಣ ಸ್ಟಾರ್ಟ್ ಆಗ್ತಾಯಿದೆ, ವರಮಹಾಲಕ್ಷ್ಮಿ ಬರ್ತಾಯಿದೆ, ಸಿಗ್ತೀನಿ ಒಳ್ಳೊಳ್ಳೆ ಹೊಸ ವಿಡಿಯೋಗಳ ಜೊತೆಗೆ. ಯಾಕಂದರೆ ಭೀಮನ ಅಮಾವಾಸ್ಯೆ ಬರ್ತಾಯಿದೆ, ಅದಾದಮೇಲೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಆಯಿತು ಅಂದರೆ ನಮಗೆಲ್ಲ ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವಲ್ ಬರುತ್ತೆ. ಸೊ ಏನಾದ್ರು ಲಿಟಲ್ ಬಿಟ್ ನಾನು ಶಾಪಿಂಗ್ ಮಾಡೋದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ದೇವರಿಗೆಲ್ಲ ನಾನು ಇನ್ನೂ ಸೀರೆ ಕೂಡ ಎಲ್ಲ ಶಾಪಿಂಗ್ ಮಾಡಬೇಕು, ಅದೆಲ್ಲ ನಾನು ಮುಂದೆ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.